ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಇಂಥ ದೋಸೆ ಮುಳ್ಳು ಸೌತೆಕಾಯಿ ದೋಸೆ ಹೋಗಿದ್ದೀವಿ. ನಾವು ಫಸ್ಟಿಗೆ ಈ ಸೈಜ್ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿನ ನೆನೆಯಕ್ಕೆ ಹಾಕಿದ್ದೀವಿ. ಇಲ್ಲಿದೆ ಅಕ್ಕಿ ನೆಂದಿದೆ. ಮತ್ತು ಮುಳ್ಳು ಸೌತೆಯನ್ನು ಕಟ್ ಮಾಡ್ಕೊಂಡಿದ್ದೀವಿ, ಒಂದಷ್ಟು ಅಂದಾಜು ಬೇಕಾದಷ್ಟು. ಆ್ಯಂಡ್ ಅವಲಕ್ಕಿನ ನೆನೆಯಕ್ಕೆ ಹಾಕಿದ್ದೀನಿ. ಎಷ್ಟು ಕಪ್ ಅವಲಕ್ಕಿದು? 1.5 ಕಪ್ ಅವಲಕ್ಕಿ. ಆ್ಯಂಡ್ ತೆಂಗಿನಕಾಯಿ ರುಚಿಗೆ ಹುರಿದಿಲ್ಲ, ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀವಿ. ಇದು ಗ್ರೈಂಡ್ ಮಾಡಿದಾಗುತ್ತೆ. ಆಮೇಲೆ ಮೆಂತ್ಯ 1 ಟೀ ಸ್ಪೂನ್ ಹಾಕಿದ್ದೀವಿ. ಮುಂದೆ ಏನು ಮಾಡೋದು? ಹಲೋ, ನಮಸ್ತೆ. ಯಾವಾಗಲೂ ಉದ್ದಿನ ದೋಸೆ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ, ತುಂಬ ಸಾಫ್ಟು ಕೂಡ ಇರುತ್ತೆ. ಇನ್ನೊಂದೇನೆಂದರೆ, ನಾವು ಉದ್ದಿನ ದೋಸೆ ಜಾಸ್ತಿ ಕ್ವಾಂಟಿಟಿ ಬರುತ್ತೆ ಅಲ್ವ, ಇದು ಕ್ವಾಂಟಿಟಿ ಅಷ್ಟು ಜಾಸ್ತಿ ಬರೋದಿಲ್ಲ. ಎಷ್ಟು ನಾವು ಅಕ್ಕಿ ರುಬ್ಬಿಟ್ಟಿರ್ತೀವೋ ಅಷ್ಟಕ್ಕೆ ಮಾತ್ರ ಇರುತ್ತೆ ಇದು. ಬಟ್ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ಸಾಫ್ಟೂ ಇರುತ್ತೆ. ನೋಡಿ, ಎಷ್ಟು ರುಬ್ಕೊಂಡಿರ್ತೀವೋ ಅಷ್ಟೇ ಇದೆ, ಕ್ವಾಂಟಿಟಿ ಜಾಸ್ತಿ ಆಗಿಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸೆಟ್ ದೋಸೆ ಥರನೂ ಮಾಡ್ಕೊಳ್ಬೋದು. 2 ಸೈನೂ ಬಿಸಿ ಮಾಡ್ಕೊಳ್ಬೇಕು ದೋಸೆನ. ಇನ್ನೊಂದು ನಾರ್ಮಲ್ ದೋಸೆ ಥರನೂ ಮಾಡ್ಕೊಳ್ಬೋದು. ಸ್ಪೆಷಲ್ ನನಗೇನೆಂದರೆ, ನನ್ನ ಪತಿರಾಯರು ಈ ವಿಡಿಯೋದಲ್ಲಿ ಮಾತಾಡಿರೋದೇ ನನಗೆ ತುಂಬ ಸ್ಪೆಷಲ್ ದೋಸೆ ಇದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನಗೆ ದೋಸೆ ಯಾವ ರೀತಿ ಇದೆ ಅಂತ ಇನ್ಬಾಕ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.